ವಿದೇಶದಲ್ಲಿದ್ದ ಗಂಡನಿಗೆ ಕರೆ ಮಾಡಿದಳು ಹೆಂಡತಿ. ನೀವು ಹೇಳಿದಂತೆ ನಿಮ್ಮ ಅಮ್ಮನ ಕೊನೆಯ ತಪ್ಪು ಕೂಡ ಇಂದು ನಡೆದು ಹೋಗಿದೆ. ಮಗುವಿಗೆಂದು ಮಾಡಿಟ್ಟ ಸಿರಲ್ಯಾಕ್ ತಾವೇ ತಿಂದು ತೆಗಿದ್ದಾರೆ. ಮುಗೀತು, ನನಗೆ ಇನ್ನು ಇವರನ್ನು ನನ್ನೊಂದಿಗೆ ಇಟ್ಟುಕೊಳ್ಳುವ ಯಾವ ಇಂಗಿತವೂ ಇಲ್ಲ. ನಾನು ಇವರನ್ನು ಆಶ್ರಮಕ್ಕೆ ಸೇರಿಸುವೆ. ಎಲ್ಲವೂ ಅವಳ ಮಾತಿನಂತೆ ಮುಗಿದು ಹೋಗಿತ್ತು. ತಾಯ್ನಾಡಿಗೆ ಮರಳಿದವನು ಹೆಂಡತಿಗೂ ತಿಳಿಸದೆ ತಾಯಿಯನ್ನು ನೋಡಲು ಆಶ್ರಮಕ್ಕೆ ತೆರಳಿದನು. ಆ ತಾಯಿಗೆ ಸ್ವರ್ಗವೇ ಧರೆಗಿಳಿದು ಬಂದಷ್ಟು ಖುಷಿ ಆಗಿತ್ತು. ತನ್ನನ್ನು ಮನೆಗೆ ಕರೆದುಕೊಂಡು ಹೋಗೆಂದು ಅಪ್ಪಿತಪ್ಪಿಯೂ ಆಕೆ ಹೇಳಲಿಲ್ಲ. ಕೇವಲ ನೋಡುವ ಸಲುವಾಗಿ ಹೋದವನು ತಾಯಿಗಾಗಿ ತಂದ ಹಣ್ಣು ಅವರ ಕೈಗಿತ್ತು ಹೊರಟನು. ಅವನನ್ನು ತಡೆದ ತಾಯಿ ಅವನೇ ತಂದ ಹಣ್ಣಿನ ಸಿಪ್ಪೆ ತೆಗೆದು ಅವನ ಬಾಯಿಗೆ ಹಾಕಿದಳು. ಅಮ್ಮ, ನೀವು ಬದಲಾಗಿಲ್ಲ, ಬಂದ ಕಣ್ಣೀರು ಒರೆಸಿಕೊಂಡು ಹೇಳಿ ಆಕೆಯನ್ನು ತಬ್ಬಿಕೊಂಡನು. ಈಗ ತಾಯಿ ಹಾಗೂ ಹೆಂಡತಿ ಇಬ್ಬರನ್ನೂ ನೋಡಿಕೊಳ್ಳುತ್ತಾ ಮಗುವಿಗೂ ಸಮಯ ಕೊಡುತ್ತಾ ದೇಶದಲ್ಲೇ ಸ್ವಲ್ಪ ಕಡಿಮೆ ಸಂಬಳ ಕೊಡುವ ಕೆಲಸದಲ್ಲಿ ಇದ್ದಾನೆ. ಆಶ್ಚರ್ಯವೆಂದರೆ ಈಗಂತೂ ತಾಯಿಯು ಒಂದು ತಪ್ಪು ಮಾಡುತ್ತಿಲ್ಲ. ಅಷ್ಟೇ ಅಲ್ಲ, ಈಗೀಗ ಹೆಂಡತಿಯ ಆರೋಪ ಕೂಡ ಸಂಪೂರ್ಣ ನಿಂತಿದೆ. ನಿಮ್ಮವಳೇ ಹನಿ.